ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಹಾಗೆ ಹೇಳ್ತಾ ಇದ್ದೆ, ನಾಳೆಯಿಂದ ಜನ ರೆಡಿ ಆಗಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಬರೆಯನ್ನು ಹಾಕಿಸ್ಕೊಳ್ಳೋದಕ್ಕೆ. ಯಾಕಂದರೆ ಬೆಂಗಳೂರಿನಲ್ಲಿ ಮಾಸಿಕ ನೀರಿನ ಬಿಲ್ನಲ್ಲಿ ಈಗ ಏರಿಕೆಯನ್ನು ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ನಾಳೆಯಿಂದ 3% ನೀರಿನ ದರ ಹೆಚ್ಚಳವಾಗ್ತಾ ಇದೆ. BWSSB ಕೊಡ್ತಿರುವಂಥ ಗಿಫ್ಟ್ ಇದು. ಮತ್ತೊಂದು ಯಾವುದು, ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ದರ ಕೂಡ ನಾಳೆಯಿಂದ ಏರಿಕೆ ಆಗ್ತಾ ಇದೆ. ಟೋಲ್ ಪ್ಲಾಜಾ ದರ 3% 5% ಹೆಚ್ಚಳವಾಗಿರುವಂಥದ್ದು. ಲಘು ವಾಹನಗಳಿಗೆ ಕನಿಷ್ಠ 5ರಿಂದ 10 ರೂಪಾಯಿ ಏರಿಕೆ, ಲಾರಿ ಬಸ್ಗಳಿಗೆ 15ರಿಂದ 40 ರೂಪಾಯಿ ಏರಿಕೆ, ಇನ್ನು ಕಮರ್ಷಿಯಲ್ ವೆಹಿಕಲ್ಗಳಿಗೆ 15ರಿಂದ 40 ರೂಪಾಯಿಗೆ ಏರಿಕೆ. ಇದು ಮತ್ತೊಂದು ಬರೆ. BWSSB ಒಂದು ಕಡೆ, ಮಗದೊಂದು ಕಡೆಯಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಕೇಂದ್ರ ಸರ್ಕಾರದ ರಸ್ತೆ ಮತ್ತು ಹೆದ್ದಾರಿ ಸಚಿವಾಲಯದ ಅಡಿಯಲ್ಲಿ ಬರುವಂಥ ಒಂದು ನಿಗಮ ಅದು. ಸೊ ಅದು ಕೂಡ ಟೋಲ್ ಪ್ಲಾಜಾಗಳ ದರವನ್ನು ಏರಿಕೆ ಮಾಡಬೇಕು ಅಂತ ಹೇಳಿ ಈಗ ನಿರ್ಧಾರ ಮಾಡಿದೆ. ಮತ್ತೊಂದು ಕಡೆ BWSSB ನೀರಿನ ದರವನ್ನು 3ರಿಂದ 5% ಹೆಚ್ಚಳ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿದೆ. ಈಗಿರೋ ಇಷ್ಟು ಸಮಸ್ಯೆಗಳ ಮಧ್ಯೆ, ಇಷ್ಟೆಲ್ಲ ಜಂಜಾಟಗಳ ಮಧ್ಯೆ, ಹೊಟ್ಟೆಗೆ ಊಟ ಇಲ್ಲ, ಸಿಲಿಂಡರ್ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ, ಪೆಟ್ರೋಲ್ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ, ಈ ಸಮಸ್ಯೆಗಳ ಮಧ್ಯೆ ಈಗ ಮತ್ತೊಂದು ಕಡೆಯಲ್ಲಿ ಎರಡೂ ಸರ್ಕಾರಗಳು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಜನರಿಗೆ ಬರೆ ಹಾಕುವಂಥ ಕೆಲಸವನ್ನು ಈಗ ಮಾಡ್ತಿರುವಂಥದ್ದು. ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಸವಿತಾ. ಈಗ ಫೋನು ಮುಖಾಂತರ ಜಾಯಿನ್ ಆಗಿದ್ದಾರೆ. ಸವಿತಾ, ಒಂದು ಕಡೆ ಜನರಿಗೆ ಈಗ ಬೇಸಿಕ್ ಪ್ರಾಬ್ಲಮ್ ಏನಿದೆ ಸಿಲಿಂಡರ್, ಅದೇ ಬಗೆಹರಿತಾ ಇಲ್ಲ. ಅದರ ಮೇಲೆ ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರ ಬರೆ ಹಾಕಬೇಕು ಅಂತ ಪ್ಲಾನ್ ಮಾಡಿರುವಂಥದ್ದು. ಮನುಷ್ಯತ್ವನೇ ಇಲ್ವಾ ಅಂತ? ರಾಹುಲ್, ಇತ್ತೀಚಿನ ದಿನಗಳಲ್ಲಿ ಜನಸಾಮಾನ್ಯರ ಜೀವನ ನಡೆಸೋಕೆ ದೊಡ್ಡ ಸವಾಲಿನ ಕೆಲಸ ಆಗಿದೆ. ಅದಷ್ಟೇ ಅಲ್ಲದೆ ನಾಳೆಯಿಂದ ಜನಸಾಮಾನ್ಯರ ಜೀವನ ಇನ್ನೂ ದುಬಾರಿ ಆಗಲಿದೆ. ಅಂದ್ರೆ ಪ್ರಮುಖವಾಗಿ ನೀರಿನ ದರ, ಬೆಂಗಳೂರಿನಲ್ಲಿ BWSSB ನೀರಿನ ದರವನ್ನ ಹೆಚ್ಚಳ ಮಾಡಿದೆ, ಪ್ರತಿಶತ 30%. ಇದು ಮಾಸಿಕ ಆದಾಯದ ಮೇಲೆ, ಅಂದ್ರೆ ಪ್ರಮುಖವಾಗಿ ಜನಸಾಮಾನ್ಯರ ಮಾಸಿಕ ಆದಾಯದ ಮೇಲೆ ಹೊಡೆತ ಬೀಳುತ್ತೆ. ಜೊತೆಗೆ ವಿದ್ಯುತ್ ದರ ಕೂಡ ಒಂದ್ ಕಡೆ ಸದ್ದಿಲ್ಲದ ಏರಿಕೆ ಆಗಿದೆ, ಅದು ಕೂಡ ನಾಳೆಯಿಂದ ಇಂಪ್ಲಿಮೆಂಟ್ ಆಗುತ್ತೆ. ಇನ್ನ ಪ್ರಮುಖವಾಗಿ ಟೋಲ್ ದರ ಕೂಡ, ರಾಜ್ಯದ 9 ಟೋಲ್ ಪ್ಲಾಜಾಗಳದ್ದು ಕೂಡ ದರವನ್ನ ಏರಿಕೆ ಮಾಡಿದೆ. ಅದು 2 ವೀಲರ್ ಸಾಮಾನ್ಯ, ಅಂದ್ರೆ ಭಾರಿ ವಾಹನ ಅಲ್ಲದೆ ಇರುವಂತಹ ಕಾರ್ 2 ವೀಲರ್ ಆಯ್ತು, ಅದು ಕೂಡ 10 ರೂಪಾಯಿ, 5 ರೂಪಾಯಿಂದ 10 ರೂಪಾಯಿ ಹೆಚ್ಚಳ ಆಗ್ತಿದೆ. ಭಾರಿ ವಾಹನದ್ದು ಅದು ಕೂಡ ಹೆಚ್ಚಳ ಆಗ್ತಿದೆ. ಒಟ್ಟಾರೆ ಜನಸಾಮಾನ್ಯರ ಜೀವನ ನಾಳೆಯಿಂದ ಇನ್ನೂ ದುಬಾರಿ ಆಗ್ತಾ ಇದೆ. ದರ ಏರಿಕೆಯ ಹೊರೆ ಹೊರಲು ಜನಸಾಮಾನ್ಯ ಇಂದಿನಿಂದನೇ ಸಿದ್ಧ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಹುಲ್. ರೈಟ್ ಸವಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.